ನಮಸ್ಕಾರ. ಹಾವೇರಿ ಜಿಲ್ಲಾ ಹನಗಲ್ ತಾಲೂಕಾ ಯಳವಟ್ಟಿ ಗ್ರಾಮದ ಇತಿಹಾಸ ಬರೆತ ಗರಡಿ ಮನಿ ಇದೆ. ಈ ಗರಡಿ ಮನಿ ಈ ಊರು ಯಾವತ್ತು ಹುಟ್ಟೈತಿ ಅವತ್ತಿಂದಾನೇ ಈ ಗರಡಿ ಮನಿ ಹುಟ್ಟೈತಿ. ಇದು ಬಹಳ ಹಳೆ ಗರಡಿ ಮನಿ ಇತ್ತು. ಇದು ಮಳಿಗೆ ಬಿದ್ದು ಹೋಗಿತ್ತು. ಆ ಬಿದ್ದಿಂದ ನಾವು 5 ಮಂದಿ ಕುಟುಕು ಗೆಳೆಯರು ಸೇರಿ ಅವ್ರ ಕಂಪನಿ ಏರೋಸ್ಪೇಸ್ ಕಂಪನಿಯಿಂದ ನಮ್ ಗೆಳೆಯಂದ್ರ ಎಲ್ಲರೂ ಸಪೋರ್ಟ್ ಮಾಡಿ ಗರಡಿ ಮನಿ ಕಟ್ಸಿಕೊಟ್ರು. ಅವತ್ತಿಂದ ಮತ್ತೆ ಹೊಸದಾಗಿ ಚಾಲೂ ಮಾಡೀವಿ. ಈಗ ಎಲ್ಲಾ ಗರಡಿ ಮನಿ ಬಾಳ ಚೆನ್ನಾಗಿ ನಡೆದೈತಿ. ಒಳ್ಳೆ ಒಳ್ಳೆ ಹುಡುಗರು ಅದಾರ. ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ಆದಂತ ಹುಡುಗರು ಅದಾವು. ಈ ರಾಯಣ್ಣ ಗರಡಿ ಮನಿ ಒಳಗ ಒಳ್ಳೆ ಹುಡುಗರು ಬೆಳಿತಾ ಇದಾರೆ. ಮತ್ತ ಈ ಗರಡಿ ಮನಿ ಬಾಗಿಲ ಇಟ್ಟ ಯಾಕಿರ್ತೈತಂದ್ರ ಎಂತ ದೊಡ್ಡ ಪೈಲ್ವಾನ್ ಬಂದ್ರು ತಗ್ಗಿ ಬಗ್ಗಿ ಹೋಗ್ಬೇಕು. ಎಂತ ತಯಾರಿ ಆಗ್ಲಿ, ಎಂತ ವ್ಯಕ್ತಿ ದೊಡ್ಡ ವ್ಯಕ್ತಿ ಒಗದಿರಾಗ್ಲಿ ಇಲ್ಲೇ ಬಂದು ಬಗ್ಗೆ ಹೋಗ್ಬೇಕು. ಒಂದು ಶರಣ ಆಗ್ಲಿ ಅಂತೇಳಿ ಬಗ್ಗೆ ಹೋಗ್ಬೇಕು ಮತ್ತು ಬಗ್ಗೆ ತಡಾಯ್ಬೇಕು ಅಂತ ಈ ಗರಡಿ ಮನಿ ಬಾಗಿಲನ್ನ ಸಣ್ಣದಾಗಿ ಹಚ್ಚಿರ್ತಾರ. ಬಂದ ತಕ್ಷಣ ದೀಪ ಹಚ್ಚಿ ಹನುಮಪ್ಪಗ ನಮಸ್ಕಾರ ಮಾಡಿ ಆಮೇಲೆ ಇಲ್ಲೇ ಪ್ರಾಕ್ಟೀಸ್ ಚಾಲೂ ಮಾಡ್ತಾರ. ಇಲ್ಲಿ ಪ್ರಾಕ್ಟೀಸ್ ಫಸ್ಟಿಗೆ ಬಂದ ತಕ್ಷಣ 500 ಸಾಮು 500 ಬಸ್ಕಿ ಹೊಡೆದು ಮುಂದೆ ಇವೆಲ್ಲ ವೇಟ್ ಲಿಫ್ಟ್ ಎತ್ತೋದು ಇಳಿಸೋದು, ಆಮೇಲೆ ಕುಸ್ತಿ ಆಡೋದು. ಆಮೇಲೆ ಇದು ಗ್ವಾರಿ ಕೊಚ್ಚೋದು ಗರಡಿ ಮನಿನ. ಇದನ್ನು ಪೂರಾ ಗರಡಿ ಮನಿ ಯಾರು ಕುಸ್ತಿ ಆಡಿದ ನಂತರ ಇದನ್ನ ಪೂರಾ ಗರಡಿ ಮನಿ ಒಬ್ರು ಕೊಚ್ತಾರ. ಈ ಗರಡಿ ಮನಿ ಕ್ಯಾವಿ ಯಾಕೆ ಹಾಕ್ತಾರ ಅಂದ್ರೆ ಇದು ಇತಿಹಾಸದಿಂದನ ಹಿಂದ್ಲಿಂದನ ಐತಿ. ಇದಕ್ಕ ಪೈಲ್ವಾನ್ರು ಈ ಗರಡಿ ಮನಿ ಒಳಗ ಕ್ಯಾವಿ ಒಳಗ ಕುಸ್ತಿ ಆಡಿದ್ರು, ಪ್ರಾಕ್ಟೀಸ್ ಮಾಡಿದ್ರು, ಇದ್ರದ್ದು ವಾಸನಿ ತಗೊಂಡ್ರು ಅಂದ್ರ ಮನುಷ್ಯಾಗ ತಾಕತ್ ಬರ್ತೈತಿ. ಇದು ಕ್ಯಾವಿ ಒಳಗ ಇದ್ರೊಳಗ ಬಹಳ ಶಕ್ತಿ ಇರ್ತೈತಿ. ಇದು ನಮ್ಗ ಇಲ್ಲಿ ಗುಡ್ಡದಾಗ ಸಿಗ್ತೈತಿ. ಇಲ್ಲಿ ಒಂದು ಹುಲ್ಲತ್ತಿ ಅಂತ ಒಂದು ಗುಡ್ಡ ಐತಿ. ಆ ಗುಡ್ಡದಾಗ ಸಿಗ್ತೈತಿ. ಅಲ್ಲಿಂದ ತಗೊಂಬಂದ್ ಹಾಕ್ಯಂತವ್ ಇದನ್ನ. ಈ ಕ್ಯಾವಿ ಒಳಗ ಬಹಳ ತಾಕತ್ ಇರ್ತೈತಿ. ಇದಕ್ಕ ಈಗ ಗರಡಿ ಮನಿ ಆಡದವಂಗ ಇದು ಮಿಂಚ್ ಬರ್ತೈತಿ. ಮೈ ಒಳಗ ಮಿಂಚ್ ಬರ್ತೈತಿ. ಇದ್ರಾಗ ಏನ ಮಾಡಿದ್ರು ಜಿಮ್ಗೆ ಹೋದ್ರು ಆ ತರ ಬಾಡಿ ಆ ತರ ಮಿಂಚ್ ಬರಂಗಿಲ್ಲ. ಪೈಲ್ವಾನ್ರ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಇದು ಕ್ಯಾವಿ ಒಳಗ ಆಡ್ಯಾನಪ್ಪ ಅಂತೇಳಿ. ಈ ಕ್ಯಾವಿ ಹದ ಮಾಡಿರ್ತೀವಿ ನಾವು. ಬೆಣ್ಣಿ, ತುಪ್ಪ, ಹಾಲು, ಇದಕ್ಕ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ತರಾನ ಹಾಕಿ ಕ್ಯಾವಿನ ಹದ ಮಾಡಿ ಇಟ್ಕೊಂಡಿರ್ತೇವೆ. ಇದಕ್ಕೆ ಹಂಗಾಗಿ ಮನುಷ್ಯಾಗ ಪೈಲ್ವಾನ್ರಿಗೆ ಒಂದು ಮಿಂಚು ಬರ್ತೈತಿ. ಹಂಗಾಗಿ ಇದು ಕ್ಯಾವಿ ಒಳಗನ ಕುಸ್ತಿ ಕಲಿಬೇಕು ಅನ್ನೋದು ಒಂದು ಇತಿಹಾಸ ಐತಿ. ಹಂಗಾಗಿ ಅವತ್ತಿಂದನೂ ಇವತ್ತಿನವರೆಗೂ ಈ ಕ್ಯಾವಿ ಒಳಗನ ಕುಸ್ತಿ ಕಲಿಬೇಕಂತೈತಿ. ಅದೇ ತರ ಇವತ್ತಿನವರೆಗೂ ಮುಂದಾದ್ರೂ ಕ್ಯಾವಿ ಒಳಗನ ಪೈಲ್ವಾನ್ರಾಗದ ಅನ್ನೋದು ಗುರ್ತು ಮಾಡೀವಿ. ನೀವು ಹನಗಲ್ ತಾಲೂಕು ಯಳವಟ್ಟಿ ಗ್ರಾಮದಲ್ಲಿ ಕಿಶೋರ್ ಅಂತೇಳಿ ಇವ್ ನನ್ ಮಗ. ಈಗ ಹೊಸದಾಗಿ ಪೈಲ್ವಾನ್ ಮಾಡಾಕ್ತವಿ. ಇವಾಗ 7 ವರ್ಷ. ಈಗ ಇವನು ಶಾಲೆಗೆ ಹೋಗ್ತಾನು ಮತ್ತು ಕುಸ್ತಿನೂ ಆಡ್ತಾನು. ಈಗ ನಮ್ಮ ಹನಗಲ್ ತಾಲೂಕ್ನಾಗ ಇವ್ನ ಜೋಡಿ ಆಡಂತಾರ ಯಾರು ಇಲ್ಲ. ಒಳ್ಳೆ ಕ್ರೀಡಾಪಟು ಆಗ್ಯಾನ. ಇವನು ದಿನಾನು ಬಂದಿಲ್ಲೇ ಇವೆಲ್ಲ ಡಿಪ್ಸ್ ಎತ್ತೋದು, ಬಸ್ಕಿ ಹೊಡಿಯೋದು, ಆಮೇಲೆ ರೇಟ್ ಎತ್ತೋದು ಇಳಿಸೋದು ಮಾಡ್ತಾನ. ಮಾಡಪ್ಪ. ಈಗ ಈ ಯಳವಟ್ಟಿ ಗರಡಿ ಮನಿ ಅಂತ ಯಶವಂತ ಪೂಜಾರ್ ಅಂತೇಳಿ ಒಳ್ಳೆ ಕುಸ್ತಿಪಟ್ಟು ನಾಗರಾಜ್ ಅವ್ರ ಶಿಷ್ಯ ಅವನು. ಇವಾಗ ಅವನು ಇಲ್ಲಿ ಡಿಪ್ಸ್ ಹೊಡೆಯೋದು, ಈ ಬಾಡಿ ಬಿಲ್ಡರ್ ಮಾಡಿದ್ರೆ ಜಿಮ್ನೊಳಗೆ ಡಿಪ್ಸ್ ಹೊಡೆಯೋದಕ್ಕಿಂತ ಈ ಗರಡಿ ಮನಿ ಒಳಗೆ ಈ ಕ್ಯಾವಿ ಮಣ್ಣಿನಿಂದ ವಾಸನಿ ತಗೊಂಡು ಡಿಪ್ಸ್ ಹೊಡೆಯೋದು ಬಹಳ ತಾಕತ್ ಇರ್ತೈತಿ. ಆ ಡಿಪ್ಸ್ ಹೊಡೆಯೋದನ್ನ ತೋರಿಸ್ತಾನ. ಆ ಡಿಪ್ಸ್ ಹೊಡೆಯೋದ್ರಿಂದ ಚೆಸ್ಟ್ಗೆ, ಆಮೇಲೆ ಮುಂಗೈಗೆ, ಕಾಲಿಗೆ ಒಳ್ಳೆ ವ್ಯಾಯಾಮ ಆಕತಿ. ಕುಸ್ತಿ ಆಡಾಕ ಅವ್ರಿಗೆ ಯಾವ್ದು ಏನ ಮಾಡಿದ್ರು ಗಟ್ಟಿ ಅನಿಸ್ತತಿ. ಅವನು ಯಶವಂತ್ ಪೈಲ್ವಾನಾಗ ಡಿಪ್ಸ್ ಹೊಡೆದ್ ತೋರಿಸ್ತಾರ. ಈಗ ಚಕ್ರ ಸಾಮ್ ಹೊಡೆಯೋದು ತೋರಿಸ್ತೇವೆ. ನಮ್ಮ ಮಲ್ಲು ಪೈಲ್ವಾನ್ ಯಳವಟ್ಟಿ ನಮ್ಮ ಶಿಷ್ಯ ನಾಗರಾಜ್ ಕೋಣಂಕೆರೆ ಅವರ ಶಿಷ್ಯ ಮಲ್ಲು ಅಂತೇಳಿ ಯಳವಟ್ಟಿ ಹುಡುಗ. ಒಳ್ಳೆ ಕುಸ್ತಿಪಟ್ಟು ಅದಾನೀಗ. ಒಂದು 65 ಕಿಲೋ ಅದಾನ. ಈಗ ಮೈಸೂರು ಲೆವೆಲ್ಗೆ ಆಡೋ ಲೆವೆಲ್ಗೆ ಪೈಲ್ವಾನ್ ಅಂತ ಬೇಸೇವಿ. ಅವ ಚಕ್ರ ಸಾಮ್ ಹೊಡೆಯೋದ್ ಹೆಂಗ, ಅದರಿಂದ ಏನು ಉಪಯೋಗ, ಚಕ್ರ ಸಾಮ್ ಹೊಡೆಯೋದ್ರಿಂದ ಅವ್ನ ದಮ್ ಗಟ್ಟಿ ಆಕತಿ, ಮುಂಗಾಲು ಗಟ್ಟಿ ಆಕವು. ಪೈಲ್ವಾನ್ರಿಗೆ ಒಂದು ಬಾಡಿ ಬಿಲ್ಡ್ ಆಗಕ್ಕ ಒಂದು ಒಳ್ಳೆ ಪ್ರಾಕ್ಟೀಸ್. ಈಗ ಮಲ್ಲು ಪೈಲ್ವಾನ್ ಅವರು ಅದನ್ನ ತೋರಿಸ್ತಾರ.
ಇದನ್ನ ಮ್ಯಾಗ ಎಬ್ಬಿಸಿ ಉಗಿಬಹುದು ಅಂತ ತಾಕತ್ ಬರ್ತೈತಿ. ಅದಕ್ಕಾಗಿ ಇದನ್ನ ಈ ತರ ದಿನಾನು 200-250 ಹೊಡಿತಾರೆ. ಎಲ್ಲಾ ಪೈಲ್ವಾನ್ರು ತಾಲೀಮ್ ಮಾಡಿದ ನಂತರ ಎಲ್ಲಾ ಪ್ರಾಕ್ಟೀಸ್ ಮುಗಿದಿಂದ ಇಲ್ಲಿ 24 hours ನೀರಿನ ಸೌಕರ್ಯ ಇರ್ತೈತಿ. ಡೈಲಿ ನೈಟ್ ಪ್ರಾಕ್ಟೀಸ್ ಮುಗಿದಿಂದ ತಣ್ಣೀರ್ ಜಾಕನ ಇರ್ತೈತಿ. ಪೈಲ್ವಾನ್ರಿಗೆ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ತಣ್ಣೀರ್ ಜಾಕನ ಮಾಡ್ತಾರ. ಇಲ್ಲಿ ಪ್ರಾಕ್ಟೀಸ್ ಮುಗಿದ ನಂತರ ತಣ್ಣೀರ್ ಜಾಕ ಮಾಡಿ ತಮ್ಮ ರೂಮ್ ಹೋಗಿ ತಮ್ಮ ಕಾರ್ಯಗಳನ್ನ ಮುಂದುವರಿಸ್ತಾರೆ. ಪೈಲ್ವಾನ್ ದಿನನಿತ್ಯದ ಆಹಾರ ಏನಿರ್ತದೆ ಅಂದ್ರೆ ಒಬ್ಬ ಪೈಲ್ವಾನಿಗೆ ಅರ್ಧ ಡಜನ್ ಬಾಳೆಹಣ್ಣು, 1 ಲೀಟರ್ ಹಾಲು, ಒಂದು ಸಣ್ಣ ಬೆಂಡಿ ಉಂಡಿ, ಮತ್ತ ಸಜ್ಜಕ, ಬಾದಾಮಿ ತಂಡ, ಆಮೇಲೆ ಗೋಧಿ ಚಪಾತಿ, ಇಷ್ಟು ಬೆಳಗಿನ ಆಹಾರ ಇರ್ತೈತಿ. ಮತ್ತ ಅದೇ ರೀತಿ ಮಧ್ಯಾಹ್ನನೂ ಇರ್ತೈತಿ. ಮಧ್ಯಾಹ್ನ ಸ್ವಲ್ಪ ಕಡಿಮೆ ಇರ್ತೈತಿ, ಯಾಕಂದ್ರೆ ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ತಾರ ಹುಡುಗರು. ಮತ್ತ ರಾತ್ರಿ ದಿನನಿತ್ಯದ ಪ್ರಕಾರ ರಾತ್ರಿನ ಬಾದಾಮಿ ತಂಡ ಇರ್ತಾರ. ಮತ್ತ ಆಮೇಲೆ ಹಾಲು, ಬೆಣ್ಣೆ, ಆಮೇಲೆ ಸಜ್ಜಕದ ಹೋಳಿಗೆ ಮಾಡ್ಕೊಂಡು ತುಪ್ಪ ಹಾಕಿ ತಿಂತಾರ. ಆಮೇಲೆ ರಾತ್ರಿ ಮಟನ್, ಚಿಕನ್ ಇಂಥದೆಲ್ಲ ತತ್ತಿ ಡೈಲಿ. ಬೆಳಿಗ್ಗೆ ನಾಟಿ ಕೋಳಿ ತತ್ತಿ ಡೈಲಿ, ಬೆಳಿಗ್ಗೆ 2, ನೈಟ್ 2 ಡೈಲಿ ನಾಟಿ ಕೋಳಿ ತತ್ತಿ ಹಾಲಿನ ಜೊತೆ ಪೈಲ್ವಾನ್ರು ತಿಂತಾರ. ಮುಂದಿನ ವಿಡಿಯೋದೊಳಗ ಈ ಕುಸ್ತಿ ಆಡೋದ್ ಹೆಂಗ, ಇದಕ್ಕ ಮಕ್ಕಳು ಹೆಂಗ ಬೆಳವಣಿಗೆ ಹಾಕ್ತಾರ, ಇದರಿಂದ ಎಷ್ಟು ಉಪಯೋಗ ಐತಿ, ಮತ್ತ ಕುಸ್ತಿ ಆಡೋದು ಮತ್ತ ಡಾವ್ ಪೇಚ್ಗಳನ್ನ ಹೆಂಗ ಹಾಕ್ತಾರ ಅನ್ನೋದು ಮುಂದಿನ ವಿಡಿಯೋದಾಗ ತೋರಿಸ್ತೇವೆ. ಈ ಪೈಲ್ವಾನ್ ಕಡೆಯಿಂದ ಧನ್ಯವಾದಗಳು.